ಉಪಚುನಾವಣಾ ಅಖಾಡದಲ್ಲಿ ನಾಯಕರ ಮಾತಿನ ಯುದ್ಧ. ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ನಡುವೆ ಕುರಿ ಕಂಬಳಿ ಕದನ. ಮತ್ತೆ ಕಣ್ಣೀರಿಟ್ಟಿದ್ದು ಯಾಕೆ? ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಕುಂದಾನಗರಿ ಬೆಳಗಾವಿಯಲ್ಲಿ ಎಂಇಎಸ್ ಕಿರಿಕ್ ಹೇಗಿತ್ತು? ಇದೆಲ್ಲವನ್ನು ನೋಡೋಣ ಇವತ್ತಿನ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಮಿನಿವಾರ್ನಲ್ಲಿ ನಾಯಕರು ಮಾತಿನ ಸಿಡಿಮದ್ದು ಸಿಡಿಸಿದ್ದು ಹೇಗೆ? ಶಾಸಕ ಜಮೀರ್ಗೆ ಎಚ್.ಡಿ. ಕುಮಾರಸ್ವಾಮಿ ಡಿಚ್ಚಿ ಕೊಟ್ಟಿದ್ದು ಹೇಗೆ? ಕಂಬಳಿಯನ್ನ ರಾಜಕಾರಣಕ್ಕೆ ತರಬೇಡಿ ಅಂತ ವಾಗ್ದಾಳಿ ನಡೆಸಿದ್ದು ಯಾರು? ಇದೆಲ್ಲವನ್ನು ನೋಡೋಣ ಉಪಸಮರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಹಾನಗಲ್ ಮತ್ತು ಸಿಂದಗಿ ಉಪಚುನಾವಣಾ ಅಖಾಡದಲ್ಲಿ ಲೀಡರ್ಸ್ ಮಾತಿನ ಸಿಡಿಮದ್ದನ್ನೇ ಸಿಡಿಸುತ್ತಿದ್ದಾರೆ. ಬೈ ಎಲೆಕ್ಷನ್ ಕಣದಲ್ಲಿ ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ನಾಯಕರ ಮಧ್ಯೆ ಜಾತಿ ಸಂಘರ್ಷ ಏರ್ಪಟ್ಟಿದ್ದು, ಎದುರಾಳಿ ನಾಯಕರ ವಿರುದ್ಧ ವಾಗ್ದಾಳಿ ನಡೆಸ್ತಾ ಮತ ಸೆಳೆಯಲು ಕಸರತ್ತು ಮುಂದುವರೆಸಿದ್ದಾರೆ. ಕಂಬಳಿ ಕದನಕ್ಕೆ ಎಚ್ಡಿಕೆ, ಯತೀಂದ್ರ, ಈಶ್ವರಪ್ಪ ಎಂಟ್ರಿಯಾಗಿದ್ದು ಅಖಾಡವನ್ನ ರಂಗೇರಿಸಿತ್ತು. ಎಚ್ಡಿಕೆ ಆರ್ಎಸ್ಎಸ್ ಚಡ್ಡಿ ಹಾಕಿದ್ದಾರೆ ಎಂದಿದ್ದ ಜಮೀರ್ಗೆ ಸಚಿವ ಈಶ್ವರಪ್ಪ ಗುದ್ದು ಕೊಟ್ಟಿದ್ದಾರೆ. ಮಾಜಿ ಸಿಎಂ ಎಚ್ಡಿಕೆ ಕೂಡ ಜಮೀರ್ ಅಹ್ಮದ್ ವಿರುದ್ಧ ಹರಿಹಾಯ್ದಿದ್ದಾರೆ. ಕುಮಾರಸ್ವಾಮಿ ಇಸ್ ಎ ಮ್ಯಾಚ್ ಫಿಕ್ಸ್. ಹಾಸನ ಜಿಲ್ಲೆಯ ಹಿರಿಸಾವೆಯಲ್ಲಿ ಶಾಸಕ ಜಮೀರ್ ಅಹ್ಮದ್ ಖಾನ್ಗೆ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಡಿಚ್ಚಿ ಕೊಟ್ಟಿದ್ದಾರೆ. ಶಾಸಕ ಜಮೀರ್ ಅಹ್ಮದ್ ವಿಚಾರವನ್ನ ಬಿಟ್ಟಾಕಿ ಜಮೀರ್ ಅಹ್ಮದ್ ಏನ್ ಬಿಚ್ಚಿಡ್ತಾರೋ ಬಿಚ್ಚಿಡ್ಲಿ ಅಂತ ಎಚ್ಡಿಕೆ ತಿರುಗೇಟು ಕೊಟ್ಟಿದ್ದಾರೆ. ಜಮೀರ್ ಅಹ್ಮದ್ ಖಾನ್ ಬಗ್ಗೆ ಚರ್ಚೆ ಮಾಡೋದು ಅನವಶ್ಯಕ. ಅವರ ಹುಟ್ಟು ಗುಣ, ಅದಕ್ಕೆ ನಾವೇನೂ ಮಾಡೋಕ್ಕಾಗಲ್ಲ. ಕೆಸರ ಮೇಲೆ ಕಲ್ಲು ಎಸೆದ್ರೆ ಯಾರಿಗ್ ಕೊಚ್ಚೆ ಹಾರುತ್ತೆ ಅಂತ ಎಚ್ಡಿಕೆ ಪ್ರಶ್ನಿಸಿ ವಾಗ್ದಾಳಿ ನಡೆಸಿದ್ದಾರೆ. ಇವ್ರ ಬಗ್ಗೆ ನಾನು ಚರ್ಚೆ ಮಾಡೋದು ಬೇಡ. ಸರ್ಟಿಫಿಕೇಟ್ ಕೊಡಬೇಕಾ? ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ತಿರುಗೇಟು ಕೊಟ್ಟಿದ್ದಕ್ಕೆ ಶಾಸಕ ಜಮೀರ್ ಅಹ್ಮದ್ ಖಾನ್ ಪ್ರತಿಕ್ರಿಯೆ ಕೊಡಲು ನಿರಾಕರಿಸಿದ್ದಾರೆ. ಸಿಂದಗಿ ಪಟ್ಟಣದ ಲಂಬಾಣಿ ಸಮಾವೇಶದಲ್ಲಿ ಭಾಗಿಯಾಗಿದ್ದ ಜಮೀರ್ ಎಚ್ಡಿಕೆ ಹೇಳಿಕೆಗೆ ಮಾತನಾಡಲು ನಕಾರ ವ್ಯಕ್ತಪಡಿಸಿದ್ರು. ಮತಯಾಚನೆ ಮಾಡುವ ವೇಳೆ ಸೈಲೆಂಟ್ ಆಗಿ ತೆರಳಿದ್ರು. ಶಾಸಕ ಜಮೀರ್ ಅಹ್ಮದ್ ವಿರುದ್ಧ ಸಚಿವ ಕೆಎಸ್ ಈಶ್ವರಪ್ಪ ಕೂಡ ಸಿಂದಗಿಯಲ್ಲಿ ವಾಗ್ದಾಳಿ ನಡೆಸಿದ್ದಾರೆ. ಒಳಗಡೆ ಚಡ್ಡಿ ಇದೆಯೋ ಇಲ್ವೋ ಅಂತ ಗೊತ್ತಿಲ್ಲದ ವ್ಯಕ್ತಿ ಜಮೀರ್ ಅಂತ ಕಿಡಿಕಾರಿದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ ಆರ್ಎಸ್ಎಸ್ ಚಡ್ಡಿ ಹಾಕಿದ್ದಾನೆ ಎಂದಿದ್ದ ಜಮೀರ್ ಮಾತಿಗೆ ಕೆಎಸ್ಇ ಕೌಂಟರ್ ಕೊಟ್ಟಿದ್ದಾರೆ. ಜಮೀರ್ ಒಂದು ಪಕ್ಷದಲ್ಲಿ ನಿಷ್ಠೆ ಇಲ್ಲದೆ ಗಟ್ಟಿಯಾಗಿ ನೆಲೆ ನಿಲ್ಲದವನು. ಮೊದಲು ಗಟ್ಟಿಯಾಗಿ ನಿಂತ್ಕೋ, ಆಮೇಲೆ ನೋಡು ಯಾರು ಏನ್ ಹಾಕಿದ್ದಾರೆ ಅಂತ, ಆಮೇಲೆ ನೋಡು ಅಂತ ಶಾಸಕ ಜಮೀರ್ ವಿರುದ್ಧ ಸಚಿವ ಈಶ್ವರಪ್ಪ ಗುಡುಗಿದ್ದಾರೆ. ಕಾಂಗ್ರೆಸ್ ನಾಯಕರ ವಿರುದ್ಧವೂ ಸಚಿವ ಕೆಎಸ್ ಈಶ್ವರಪ್ಪ ಕಿಡಿಕಾರಿದ್ದಾರೆ. ಬೈ ಎಲೆಕ್ಷನ್ ಮುಗಿದ ಬಳಿಕ ಕಾಂಗ್ರೆಸ್ ಎರಡು ಹೋಳಾಗುತ್ತೆ. ಒಂದು ಸಿದ್ದರಾಮಯ್ಯ, ಇನ್ನೊಂದು ಡಿಕೆಶಿ ಅವರ ಭಾಗವಾಗುತ್ತೆ ಅಂತ ಕೆಂಡಕಾರಿದ್ದಾರೆ. ಸಿದ್ದರಾಮಯ್ಯ ಮತ್ತು ಡಿಕೆಶಿ ಅವರು ಒಂದೇ ಪಕ್ಷದಲ್ಲಿ ಇರಲ್ಲ, ಯಾವುದಾದ್ರೊಂದು ಪ್ರಾದೇಶಿಕ ಪಕ್ಷದಲ್ಲಿರ್ತಾರೆ. ಡಿಕೆಶಿ ಬಗ್ಗೆ ಅವರ ಪಕ್ಷದ ಮುಖಂಡ ಉಗ್ರಪ್ಪ ಮಾತನಾಡಿದ್ರು. ಈ ವಿಚಾರವಾಗಿ ಸಿದ್ದರಾಮಯ್ಯ ಒಂದು ಮಾತು ಹೇಳಲಿಲ್ಲ ಅಂತ ಸಿದ್ದರಾಮಯ್ಯರನ್ನ ಸಚಿವ ಕೆಎಸ್ ಈಶ್ವರಪ್ಪ ಜರೆದಿದ್ದಾರೆ. ಈ ರೀತಿ ಹಗುರವಾದ ಮಾತುಗಳು ಆಡಿದ್ರೆ ಮುಂದುವರೆದು ಮಾತನಾಡಿದ ಸಚಿವ ಕೆಎಸ್ ಈಶ್ವರಪ್ಪ, ಸಿದ್ದರಾಮಯ್ಯನವರೇ ಕಂಬಳಿಯನ್ನ ರಾಜಕಾರಣಕ್ಕೆ ತರಬೇಡಿ ಅಂತ ಮನವಿ ಮಾಡಿದ್ದಾರೆ. ಸಿದ್ದರಾಮಯ್ಯರ ಕಾಲಿಗೆ ಬಿದ್ದು ಕೇಳ್ತೀನಿ, ಕಂಬಳಿ ರಾಜಕಾರಣ ಬೇಡ. ಕಂಬಳಿಯನ್ನ ಕನಕದಾಸರು, ಸಂಗೊಳ್ಳಿ ರಾಯಣ್ಣ ಹಾಕಿಕೊಂಡಿದ್ರು. ಕಂಬಳಿ ಪವಿತ್ರ ಸಂಕೇತ, ಕುಂಕುಮ ಕೂಡ ಪವಿತ್ರ ಸಂಕೇತ. ಕಾಲಿಗೆ ಬಿದ್ದು ಕೇಳ್ತೀನಿ, ಕಂಬಳಿಯನ್ನ ರಾಜಕಾರಣಕ್ಕೆ ತರಬೇಡಿ. ಸಿದ್ದರಾಮಯ್ಯನವರಿಗೆ ಕಂಬಳಿ ಬಗ್ಗೆ ಗೌರವ ಇದೆಯೋ ಗೊತ್ತಿಲ್ಲ. ದೇಶದ ಕೋಟಿ ಕೋಟಿ ಜನರಿಗೆ ಕಂಬಳಿ ಬಗ್ಗೆ ಗೌರವ ಇದೆ ಅಂತಾನೂ ಸಚಿವ ಈಶ್ವರಪ್ಪ ಹೇಳಿದ್ದಾರೆ. ಸಿಂದಗಿಯಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ವಿರುದ್ಧ ಸಚಿವ ಕೆಎಸ್ ಈಶ್ವರಪ್ಪ ಮತ್ತೆ ವಾಗ್ದಾಳಿ ನಡೆಸಿದ್ದಾರೆ. ನಾನು ಕುರುಬ ಹೌದೋ ಅಲ್ವೋ ಅಂತ ತೀರ್ಮಾನ ಮಾಡೋದು ರಾಜಕಾರಣದ ವೇದಿಕೆಯಲ್ಲಿ ಅಲ್ಲ. ಜಾತಿ ಇರೋದು ಸಂಸ್ಕಾರ ಮತ್ತು ವ್ಯವಸ್ಥೆಗಾಗಿ. ಕುರುಬ ಅನ್ನೋದು ರಾಜಕಾರಣಕ್ಕೆ ಬಳಸೋಕೆ ಅಲ್ಲ. ರಾಜ್ಯದಲ್ಲಿ ಸಿದ್ದರಾಮಯ್ಯರನ್ನ ಕುರುಬರು ಪಕ್ಕಕ್ಕೆ ಸರಿಸ್ತಿದ್ದಾರೆ ಅಂತಾನೂ ಸಚಿವ ಈಶ್ವರಪ್ಪ ಸಿದ್ದುಗೆ ತಿರುಗೇಟು ಕೊಟ್ಟಿದ್ದಾರೆ. ನಿಂತರೆ ಮುಸಲ್ಮಾನರು ವಿಧಾನಸೌಧಕ್ಕೆ ಬೀಗ ಹಾಕಿ ಪ್ರಚಾರಕ್ಕೆ ಹೋಗಿದ್ದಾರೆ ಅಂತ ಬಿಜೆಪಿ ನಾಯಕರ ವಿರುದ್ಧ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಕಿಡಿಕಾರಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಡಿಕೆಶಿ, ವಿಧಾನಸೌಧದಲ್ಲಿ ಒಬ್ಬೇ ಒಬ್ಬ ಮಂತ್ರಿಯೂ ಇಲ್ಲ, ಎಲ್ಲರೂ ಉಪಚುನಾವಣೆಯಲ್ಲೇ ಬ್ಯುಸಿಯಾಗಿದ್ದಾರೆ. ಇಡೀ ಮಂತ್ರಿಮಂಡಲ ಅಲ್ಲೇ ಹೋಗಿ ಕುಳಿತಿದೆ. ಇಲ್ಲಿ ಸಭೆ ಮಾಡೋದಕ್ಕೂ ಒಬ್ಬ ಮಂತ್ರಿ ಇಲ್ಲ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಸಿಎಂ ಬಸವರಾಜ ಬೊಮ್ಮಾಯಿ ವಿರುದ್ಧ ಡಿಕೆಶಿ ಕಿಡಿಕಾರಿದ್ದಾರೆ. ಸಿಎಂ ಆದವರು ಬೈ ಎಲೆಕ್ಷನ್ಗೆ ಒಂದೆರಡು ಬಾರಿ ಹೋಗಿ ಬರ್ತಾರೆ. ಮುಖ್ಯಮಂತ್ರಿ ಆದವರು ಅಲ್ಲೇ ಟೆಂಟ್ ಹಾಕ್ತಾರಾ? ಆದ್ರೆ ಈ ಸಿಎಂ ಅಲ್ಲೇ ಹೋಗಿ ಕುಳಿತಿದ್ದಾರಲ್ಲ, ಯಾಕೆ ಅಂತ ಡಿಕೆಶಿ ಪ್ರಶ್ನಿಸಿದ್ದಾರೆ. ಭಯ ಇರೋದಕ್ಕೆ ತಾನೇ ಅಲ್ಲಿ ಹೋಗಿ ಕುಳಿತಿರೋದು ಅಂತ ಡಿಕೆಶಿ ಸಿಎಂ ಕಾಲೆಳೆದಿದ್ದಾರೆ. ಒಂದು ಭಯದ ವಾತಾವರಣ ನಿರ್ಮಾಣ ಆಗಿದೆ. ಜಾತಿ ಸಮಾವೇಶದ ಬಗ್ಗೆ ಬಿಜೆಪಿ ಜೆಡಿಎಸ್ ನಾಯಕರಿಗೆ ಸಿದ್ದರಾಮಯ್ಯ ಟಕ್ಕರ್ ಕೊಟ್ಟಿದ್ದು ಹೇಗೆ? ಎಚ್.ಡಿ. ಕುಮಾರಸ್ವಾಮಿ ಉಳುಮೆ ಮಾಡೋಕೆ ಹೋಗಿದ್ರಾ ಅಂತ ಪ್ರಶ್ನೆ ಮಾಡಿದ್ದು ಯಾರು? ಕುಲವೆಂದು ಹೊಡೆದಾಡದಿರಿ ಅಂತ ಸಿಟಿ ರವಿ ಟಕ್ಕರ್ ಕೊಟ್ಟಿದ್ದು ಯಾರಿಗೆ? ಇದೆಲ್ಲವನ್ನು ನೋಡೋಣ ಮಿನಿ ವಾರ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ.
ಬೈ ಎಲೆಕ್ಷನ್ ಅಖಾಡದಲ್ಲಿ ಜಾತಿ ರಾಜಕೀಯ ಜೋರಾಗಿದ್ದು ಸಿದ್ದರಾಮಯ್ಯ ಜಾತಿ ಧರ್ಮಗಳ ಸಭೆ ನಡೆಸುತ್ತಿದ್ದಾರೆ. ಈ ಬಗ್ಗೆ ಸ್ಪಷ್ಟನೆ ನೀಡಿರುವ ವಿಪಕ್ಷ ನಾಯಕ ಸಿದ್ದರಾಮಯ್ಯ, ನಾನು ವಿಷಬೀಜ ಬಿತ್ತಲು ಜಾತಿ ಸಮಾವೇಶ ಮಾಡಿಲ್ಲ ಅಂತ ಹೇಳಿದ್ದಾರೆ. ವಿಜಯಪುರ ಜಿಲ್ಲೆಯ ಸಿಂದಗಿಯಲ್ಲಿ ಮಾತನಾಡಿದ ಅವರು, ಸಮಾಜಕ್ಕೆ ನೀಡಿರುವ ಕೊಡುಗೆ ಬಗ್ಗೆ ತಿಳಿಸಲು ಸಮಾವೇಶ ಮಾಡಿದ್ದೇನೆ. ದೇವೇಗೌಡರಿಂದ ನಾನು ಜಾತ್ಯತೀತತೆ ಬಗ್ಗೆ ಕಲಿಯಬೇಕಿಲ್ಲ. ಅವರು ಜೆಡಿಎಸ್ ಅಂತ ಇಟ್ಕೊಂಡು ಬಿಜೆಪಿಗೆ ಬೆಂಬಲಿಸಿದ್ದಾರೆ. ಈಶ್ವರಪ್ಪಗೆ ತಲೆ ಸರಿಯಿಲ್ಲ, ಆತನ ಬಗ್ಗೆ ನಾನು ಮಾತನಾಡಲ್ಲ ಅಂತ ವಾಗ್ದಾಳಿ ನಡೆಸಿದ್ರು. ಉಪಚುನಾವಣೆಯಲ್ಲಿ ಗೆಲುವು ಸಾಧಿಸಲು ವಿಪಕ್ಷ ನಾಯಕ ಸಿದ್ದರಾಮಯ್ಯ ರಣತಂತ್ರ ರೂಪಿಸಿದ್ದು ಲಂಬಾಣಿ ಸಮಾಜದ ಸಭೆ ನಡೆಸಿದ್ರು. ಈ ವೇಳೆ ಮಾತನಾಡಿದ ಅವರು, ಲಂಬಾಣಿ ಸಮಾಜವನ್ನ ಎಸ್ಸಿಗೆ ಸೇರಿಸಿದ್ದು ಕಾಂಗ್ರೆಸ್ ಸರ್ಕಾರ. ಲಂಬಾಣಿ ಸಮುದಾಯ ಕಾಂಗ್ರೆಸ್ ಬಿಟ್ಟು ಹೋಗಬಾರದು ಅಂತ ಹೇಳಿದ್ರು. ಬಂಜಾರ ಸಮುದಾಯ ಕಾಂಗ್ರೆಸ್ ಪಕ್ಷದ ಬೆನ್ನೆಲುಬು. ನಾನು ಸಮ ಸಮಾಜ ನಿರ್ಮಾಣವಾಗಬೇಕೆಂದು ನಂಬಿಕೆ ಇಟ್ಟವನು ಅಂತ ಸಿದ್ದರಾಮಯ್ಯ ಹೇಳಿದ್ರು. ನಾನು ಮಣ್ಣಿನ ಮಗ, ಬೇಕಾದ್ರೆ ನನ್ನ ಫಾರ್ಮ್ ಹೌಸ್ಗೆ ಬಂದು ನೋಡಲಿ ಅಂತ ಸವಾಲ್ ಹಾಕಿದ ಕುಮಾರಸ್ವಾಮಿಗೆ ಸಿದ್ದರಾಮಯ್ಯ ತಿರುಗೇಟು ನೀಡಿದ್ದಾರೆ. ಕುಮಾರಸ್ವಾಮಿ ಎಂಪಿ ಆದ್ಮೇಲೆ ಫಾರ್ಮ್ ಹೌಸ್ ಮಾಡಿಕೊಂಡಿರೋದು. ಅವರ ತಂದೆ ದೇವೇಗೌಡರು 1962ರಲ್ಲಿ ಶಾಸಕರಾಗಿದ್ರು. ಆಗ ಕುಮಾರಸ್ವಾಮಿ ಉಳುಮೆ ಮಾಡಲು ಹೋಗಿದ್ರ? ಕುಮಾರಸ್ವಾಮಿ ಅವರೆಲ್ಲ ಬೆಂಗಳೂರಿನಲ್ಲಿ ಬೆಳೆದಿರೋದು ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ವಿಪಕ್ಷ ನಾಯಕ ಸಿದ್ದರಾಮಯ್ಯ ಮತ್ತೆ 10 ಕೆಜಿ ಅಕ್ಕಿ ಕೊಡೋದಾಗಿ ಭರವಸೆ ನೀಡಿದ್ದಾರೆ. ನಾನು ಮುಖ್ಯಮಂತ್ರಿಯಾಗಿದ್ದಾಗ ಎಲ್ಲಾ ಬಡವರಿಗೆ ಅಕ್ಕಿ ಕೊಟ್ಟಿದ್ದೇನೆ. 2023ಕ್ಕೆ ಕಾಂಗ್ರೆಸ್ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರುತ್ತೆ. ಎಲ್ಲಾ ಸಮುದಾಯದ ಬಡವರಿಗೆ ಮತ್ತೆ 10 ಕೆಜಿ ಅಕ್ಕಿ ಕೊಡ್ತೀವಿ. ಸಂತ ಸೇವಾಲಾಲ್ ಜಯಂತಿ ಪ್ರಾರಂಭಿಸಿದ್ದು ಸಿದ್ದರಾಮಯ್ಯ ಅಂತ ಲಂಬಾಣಿ ಸಮುದಾಯದ ಸಭೆಯಲ್ಲಿ ಸಿದ್ದರಾಮಯ್ಯ ಹೇಳಿದ್ರು. ಬೈ ಎಲೆಕ್ಷನ್ ಅಖಾಡದಲ್ಲಿ ಜಾತಿ ರಾಜಕೀಯವು ಜೋರಾಗಿದೆ. ಮಾಜಿ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆಯುತ್ತಿರುವ ಸಭೆ ವಿಚಾರವಾಗಿ ಮಾತನಾಡಿದ ಮಾಜಿ ಸಿಎಂ ಕುಮಾರಸ್ವಾಮಿ, ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಜಾತಿಗಳನ್ನೇ ಒಡೆದ್ರು ಅಂತ ಆರೋಪಿಸಿದ್ದಾರೆ. ಸಿದ್ದರಾಮಯ್ಯ ಜಾತ್ಯತೀತರಾಗಿದ್ರೆ ಸಿಂದಗಿ, ಹಾನಗಲ್ನಲ್ಲಿ ಯಾಕೆ ಜಾತಿವಾರು ಸಭೆ ಮಾಡ್ತಿದ್ರು? ಇವರೆಂಥ ಜಾತ್ಯತೀತವಾದಿಗಳು ಎಂದು ಕುಮಾರಸ್ವಾಮಿ ಪ್ರಶ್ನಿಸಿದ್ದಾರೆ. ಕಂಬಳಿ ವಿಚಾರವಾಗಿ ಹಾಲಿ ಸಿಎಂ ಬಸವರಾಜ ಬೊಮ್ಮಾಯಿ ಹಾಗೂ ಮಾಜಿ ಸಿಎಂ ಸಿದ್ದರಾಮಯ್ಯ ಪರಸ್ಪರ ವಾಗ್ದಾಳಿ ವಿಚಾರ ಕುರಿತು ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಮಾತನಾಡಿದ್ದಾರೆ. ಕುಲವೆಂದು ಹೊಡೆದಾಡದಿರಿ ಎಂಬ ಕನಕದಾಸರ ಸಾಲುಗಳನ್ನು ಹೇಳುವ ಮೂಲಕ ಸಿದ್ದರಾಮಯ್ಯಗೆ ಟಾಂಗ್ ನೀಡಿದ್ದಾರೆ. ಅಲ್ಲದೆ ಜೆಡಿಎಸ್ ನಾಯಕರ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದು, ಸಿಂದಗಿ ಉಪಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ರಮೇಶ್ ಭೂಸನೂರ್ ಗೆಲ್ತಾರೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ವಿರುದ್ಧ ಸಿಟಿ ರವಿ ಹರಿಹಾಯ್ದಿದ್ದು, ಕಾಂಗ್ರೆಸ್ ಪಕ್ಷ ಮುಳುಗೋ ಹಡಗು, ಕಾಂಗ್ರೆಸ್ನಲ್ಲಿ ಇದ್ದವರು ಮುಳುಗಿ ಹೋಗ್ತಾರೆ ಅಂತ ಹೇಳಿದ್ದಾರೆ. ಅಲ್ಲದೆ ಸಿದ್ದರಾಮಯ್ಯನವರೇ ಕಾಂಗ್ರೆಸ್ನಿಂದ ಹೊರಬನ್ನಿ ಎಂದು ಕಿಚಾಯಿಸಿದ್ರು. ಕಾಂಗ್ರೆಸ್ನವರು ಡಿಕೆಶಿ ಹಾಗೂ ಸಿದ್ದರಾಮಯ್ಯ ಜೋಡೆತ್ತು ಎಂದು ಹೇಳ್ತಾರೆ. ಆದರೆ ಅವರು ಜೋಡೆತ್ತಲ್ಲ, ಒಂದು ಕೋಣ ಒಂದು ಎತ್ತು ಆಗಿವೆ. ಎತ್ತು ಏರಿಗೆಳೆದ್ರೆ ಕೋಣ ಕೆರೆಗೆ ಎಳೆಯುತ್ತೆ ಅಂತ ಡಿಕೆಶಿ ಸಿದ್ದರಾಮಯ್ಯಗೆ ಸಿಟಿ ರವಿ ಟಾಂಗ್ ಕೊಟ್ಟಿದ್ದಾರೆ. ಹಾನಗಲ್ನಲ್ಲಿ ರಾಜ್ಯ ಬಿಜೆಪಿ ಉಪಾಧ್ಯಕ್ಷ ಬಿವೈ ವಿಜಯೇಂದ್ರ ಅಬ್ಬರದ ರ್ಯಾಲಿ ನಡೆಸಿದ್ರು. ಬಳಿಕ ಮಾತನಾಡಿದ ಅವರು, ಹಾಲಿ ಹಾಗೂ ಮಾಜಿ ಸಿಎಂ ನೇತೃತ್ವದಲ್ಲೇ ಗೆಲುವಾಗಲಿದೆ ಅಂತ ಹೇಳಿದ್ರು. ಕಾಂಗ್ರೆಸ್ ಪಕ್ಷದವರು ಅನಗತ್ಯವಾಗಿ ಮಾತನಾಡುತ್ತಿದ್ದಾರೆ. ಇದಕ್ಕೆ ಮತದಾರರು ಅಕ್ಟೋಬರ್ 30ರಂದು ಉತ್ತರ ಕೊಡಲಿದ್ದಾರೆ. ಬಿಎಸ್ವೈ ಮುಂದೆ ಇಟ್ಟ ಹೆಜ್ಜೆ ಹಿಂದೆ ಇಡೋದಿಲ್ಲ. ಸಿದ್ದರಾಮಯ್ಯ ಡಿಕೆಶಿ ನಡುವೆ ಒಳಜಗಳ ಪ್ರಾರಂಭವಾಗಿದ್ದು, ಯಾರು ಸಿಎಂ ಆಗಬೇಕು ಅನ್ನೋ ಚರ್ಚೆ ನಡೀತಾ ಇದೆ. ಮುಂಬರುವ ಚುನಾವಣೆಯಲ್ಲಿ 130 ಕ್ಷೇತ್ರಗಳಲ್ಲಿ ಗೆಲ್ತೇವೆ ಅಂತ ವಿಜಯೇಂದ್ರ ಹೇಳಿದ್ರು. ಕುಟುಂಬ ರಾಜಕಾರಣದ ಬಗ್ಗೆ ವಿರೋಧಿಗಳಿಗೆ ಕಾಂಗ್ರೆಸ್ ಶಾಸಕ ಯತೀಂದ್ರ ಸಿದ್ದರಾಮಯ್ಯ ತಿರುಗೇಟು ನೀಡಿದ್ದಾರೆ. ಎಲ್ಲಾ ಪಕ್ಷದಲ್ಲೂ ರಾಜಕಾರಣಿಗಳ ಮಕ್ಕಳು ರಾಜಕೀಯದಲ್ಲಿದ್ದಾರೆ. ಅಷ್ಟಕ್ಕೆ ಅದು ಕುಟುಂಬ ರಾಜಕಾರಣವಲ್ಲ. ಜೆಡಿಎಸ್ ಪಕ್ಷದ ಥರ ಮುಖ್ಯಮಂತ್ರಿ ಸ್ಥಾನವನ್ನ ಕೇವಲ ಒಬ್ಬರಿಗೆ ಮೀಸಲಿಟ್ಟಿಲ್ಲ. ಕಾಂಗ್ರೆಸ್ನಲ್ಲಿ ಸಿಎಂ ಆಗುವ ಯೋಗ್ಯತೆ ಇರೋರು ಹಲವರಿದ್ದಾರೆ. ಜೆಡಿಎಸ್ನಲ್ಲಿ ಯಾರಿದ್ದಾರೆ ಎಂದು ಪ್ರಶ್ನಿಸಿಕೊಳ್ಳಿ ಅಂತ ಯತೀಂದ್ರ ಟಾಂಗ್ ನೀಡಿದ್ರು. ಮತ್ತೆ ಕಣ್ಣೀರಿಟ್ಟಿದ್ದು ಯಾಕೆ? ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಬರದ ನಾಡು ಚಿಕ್ಕಬಳ್ಳಾಪುರದಲ್ಲಿ ಮಳೆ ಸೃಷ್ಟಿಸಿದ ಅವಾಂತರಗಳು ಏನೇನು? ಕುಂದಾನಗರಿ ಬೆಳಗಾವಿಯಲ್ಲಿ ಎಂಎಸ್ ಪುಂಡರ ಕಿಕ್ ಹೇಗಿತ್ತು? ಇದೆಲ್ಲವನ್ನು ನೋಡೋಣ ಸಮಗ್ರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಪಕ್ಷ ಕಟ್ಟಿದ್ದನ್ನ ನೆನೆದು ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಮತ್ತೆ ಕಣ್ಣೀರಿಟ್ಟಿದ್ದಾರೆ. ಕುಮಾರಸ್ವಾಮಿಯನ್ನ ನಾವೇ ಸಾಕಿದ್ದು, ನಾವೇ ಬೆಳೆಸಿದ್ದು ಅಂತಾರೆ. 2013-14ರಿಂದ ನನ್ನ ಬಗ್ಗೆ ಅಪಪ್ರಚಾರ ಆರಂಭವಾಯಿತು. ಈ ಪಕ್ಷ ಕಟ್ಟಲು ಕಷ್ಟಪಟ್ಟೆ ಎಂದು ಕುಮಾರಸ್ವಾಮಿ ಭಾವುಕರಾದ್ರು. ನಮ್ಮ ಕುಟುಂಬ ಹಣ ಇಟ್ಕೊಂಡು ರಾಜಕಾರಣ ಮಾಡಿಲ್ಲ. ಹಣಕಾಸಿನ ವಿಚಾರದಲ್ಲಿ ಪಂಚಾಯಿತಿ ನಡೆಯಿತು. ಆ ದೇವರು ಇದ್ರೆ ನೋಡಿಕೊಳ್ತಾನೆ ಎಂದು ಎಚ್.ಡಿ.ಗೆ ಹೇಳಿದ್ರು.
ಬೆಳಗಾವಿಯಲ್ಲಿ ಎಂಇಎಸ್ ಮತ್ತೆ ಕಿರಿಕು ಮಾಡಿದ್ದು ಮರಾಠಿ ಬೋರ್ಡ್ ಹಾಕುವಂತೆ ಖ್ಯಾತಿ ತೆಗೆದಿದ್ದಾರೆ. ನಗರದ ಸಂಭಾಜಿ ವೃತ್ತದಲ್ಲಿ ಧರಣಿ ನಡೆಸಿ ರಸ್ತೆಯಲ್ಲಿ ಹಾಕಿದ್ದ ಬ್ಯಾರಿಕೇಡ್ ತಳ್ಳಿ ಪುಂಡಾಟವನ್ನ ನಡೆಸಿದ್ದಾರೆ. ಅಲ್ಲದೆ ಪೊಲೀಸರ ಜೊತೆ ವಾಗ್ವಾದ ನಡೆಸಿದ್ದಾರೆ. ಅಲ್ಲದೆ ಮತ್ತೆ ನಾಡದ್ರೋಹಿ ಘೋಷಣೆಯನ್ನ ಕೂಗಿದ್ದು ಮರಾಠಿ ಭಾಷಿಕರ ಮೇಲೆ ಅನ್ಯಾಯವಾಗ್ತಿದೆ ಎಂದು ಆರೋಪ ಮಾಡಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಎಂಇಎಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಗಡಿ ಭಾಗ ಮಹಾರಾಷ್ಟ್ರಕ್ಕೆ ಸೇರಬೇಕು ಅಂತ ನಾಡದ್ರೋಹಿ ಘೋಷಣೆ ಕೂಗಿದ್ದಾರೆ. ಅಧಿಕಾರಿಗಳ ಎದುರೇ ಎಂಇಎಸ್ ಪುಂಡರು ನಾಡದ್ರೋಹಿ ಘೋಷಣೆ ಕೂಗಿದ್ದಾರೆ. ಬೆಳಗಾವಿ, ಕಾರವಾರ, ನಿಪ್ಪಾಣಿ, ಬೀದರ್, ಭಾಲ್ಕಿ ಮಹಾರಾಷ್ಟ್ರಕ್ಕೆ ಸೇರಬೇಕು ಎಂದು ಮನವಿ ಸ್ವೀಕರಿಸಲು ಬಂದ ಅಪರ ಜಿಲ್ಲಾಧಿಕಾರಿ ಅಶೋಕ್ ದುಡಗುಂಟಿ ಎದುರೇ ಘೋಷಣೆ ಕೂಗಿದ್ದಾರೆ. ಮಹಾನಗರ ಪಾಲಿಕೆ ಎದುರಿನ ಕನ್ನಡ ಧ್ವಜ ತೆರವು ಮಾಡಬೇಕು, ಸ್ಮಾರ್ಟ್ ಸಿಟಿ ಬೋರ್ಡ್ಗಳನ್ನ ಮರಾಠಿ ಭಾಷೆಯಲ್ಲಿ ಅಳವಡಿಸಬೇಕು, ಸರ್ಕಾರಿ ದಾಖಲೆಗಳಲ್ಲೂ ಮರಾಠಿ ಭಾಷೆಯನ್ನ ನೀಡಬೇಕು ಎಂದು ಒತ್ತಾಯಿಸಿದ್ದಾರೆ. ಬಳಿಕ ಡಿಸಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಿದ್ದಾರೆ. ಚಿಕ್ಕಬಳ್ಳಾಪುರದ ಕಂದಾವರ ಕೆರೆ ತುಂಬಿ ಕೋಡಿ ಹರಿದಿದ್ದು ಶಾಲೆಗೆ ನೀರು ನುಗ್ಗಿದೆ. ನಗರದ ಭಾರತೀಯ ವಿದ್ಯಾಸಂಸ್ಥೆ ಆವರಣ ಜಲಾವೃತವಾಗಿತ್ತು. ಶಾಲೆಗೆ ರಜೆ ಘೋಷಣೆ ಮಾಡಲಾಯಿತು. ನಗರದ ಕಂದಾವರ ಕೆರೆ ತುಂಬಿ ಕೋಡಿ ಹರಿಯುತ್ತಿದ್ದು ಕೋಡಿ ನೀರು ನಗರದ ವಿವಿಧ ಬಡಾವಣೆಗಳಿಗೆ ನುಗ್ಗಿದೆ. ನಗರದ ಭಾರತೀಯ ಬಡಾವಣೆಯ ಕೆಲವು ಮನೆಗಳಿಗೆ ನೀರು ನುಗ್ಗಿದ್ದು ರಸ್ತೆಯ ಮೇಲೆ ನೀರು ಹರಿಯುತ್ತಿದೆ. ಬೆಂಗಳೂರಿನಲ್ಲಿ ಈರುಳ್ಳಿ ಬೆಲೆ 20 ರಿಂದ 30 ರೂಪಾಯಿ ಏರಿಕೆಯಾಗಿದೆ. ಉತ್ತರ ಕರ್ನಾಟಕ, ಮಹಾರಾಷ್ಟ್ರದಲ್ಲಿ ವಾರದಿಂದ ಮಳೆಯಾಗ್ತಿದ್ದು ನೀರಿನಲ್ಲೇ ಟನ್ ಗಟ್ಟಲೆ ಈರುಳ್ಳಿ ಕೊಳೆಯುತ್ತಿದೆ. ಈ ಹಿಂದೆ ಎಪಿಎಂಸಿಗೆ 1.8 ಲಕ್ಷ ಮೂಟೆ ಈರುಳ್ಳಿ ಬರ್ತಿತ್ತು. ಆದರೆ ಮಳೆಯಿಂದಾಗಿ ಕೇವಲ 1 ಲಕ್ಷ ಮೂಟೆ ಮಾತ್ರ ಬರ್ತಿದೆ. ಮಳೆ ಹೀಗೆ ಮುಂದುವರೆದರೆ ಮತ್ತಷ್ಟು ದರ ಏರಿಕೆಯಾಗುವ ಸಾಧ್ಯತೆ ಇದೆ. ಈ ಹಿಂದೆ 1 ಕೆಜಿಗೆ 20 ರಿಂದ 30 ರೂಪಾಯಿ ಇದ್ದ ಈರುಳ್ಳಿ ಬೆಲೆ ಈಗ ಪ್ರತಿ ಕೆಜಿಗೆ 50 ರಿಂದ 60 ರೂಪಾಯಿಗೆ ಏರಿಕೆಯಾಗಿದೆ. ಸೂಪರ್ ಸ್ಟಾರ್ ರಜನಿಕಾಂತ್ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನ ಸ್ವೀಕರಿಸಿದ್ದಾರೆ. ನವದೆಹಲಿಯ ವಿಜ್ಞಾನ ಭವನದಲ್ಲಿ ರಜನಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಉಪರಾಷ್ಟ್ರಪತಿ ಎಂ ವೆಂಕಯ್ಯ ನಾಯ್ಡು ಪ್ರಶಸ್ತಿ ಪ್ರದಾನ ಮಾಡಿದ್ರು. ಕಳೆದ ಏಪ್ರಿಲ್ನಲ್ಲಿ ರಜನಿಕಾಂತ್ಗೆ ಫಾಲ್ಕೆ ಪ್ರಶಸ್ತಿ ಘೋಷಣೆಯಾಗಿತ್ತು. ಸಚಿವ ಪ್ರಕಾಶ್ ಜಾವಡೇಕರ್ ಫಾಲ್ಕೆ ಪ್ರಶಸ್ತಿಯನ್ನ ಘೋಷಿಸಿದ್ರು. 20 ತಿಂಗಳ ಬಳಿಕ ಶಾಲೆಗೆ ಬಂದ ಚಿಣ್ಣರ ಸಂಭ್ರಮ ಹೇಗಿತ್ತು? ಮಕ್ಕಳಿಗೆ ಆನೆಯಿಂದ ಆಶೀರ್ವಾದ ಕೊಡಿಸಿ ಶಾಲೆಗೆ ಸ್ವಾಗತಿಸಿದ್ದು ಎಲ್ಲಿ? ಪಠ್ಯ ಕಡಿತದ ಬಗ್ಗೆ ಸಚಿವ ಬಿಸಿ ನಾಗೇಶ್ ಕೊಟ್ಟ ಸ್ಪಷ್ಟನೆ ಏನು? ಇದೆಲ್ಲವನ್ನು ನೋಡೋಣ ಸ್ಕೂಲ್ ಓಪನ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ರಾಜ್ಯದಲ್ಲಿ ಪ್ರೈಮರಿ ಸ್ಕೂಲ್ ಓಪನ್ ಆಗಿದೆ. 1 ರಿಂದ 5ನೇ ತರಗತಿ ಪ್ರಾರಂಭವಾಗಿದ್ದು 2 ವರ್ಷಗಳ ಬಳಿಕ ಶಾಲೆಗಳಿಗೆ ಮಕ್ಕಳು ಬಂದಿದ್ದಾರೆ. ಸರ್ಕಾರದ ಮಾರ್ಗಸೂಚಿ ಅನ್ವಯ ಶಾಲೆಗಳನ್ನು ಆರಂಭಿಸಲಾಗಿದೆ. ಅಕ್ಟೋಬರ್ 30ರವರೆಗೆ ಅರ್ಧ ದಿನ ಮಾತ್ರ ತರಗತಿ ನಡೆಯಲಿದೆ. ಬೆಳಿಗ್ಗೆ 10 ರಿಂದ ಮಧ್ಯಾಹ್ನ 1:30ರವರೆಗೆ ಮಾತ್ರ ತರಗತಿ ನಡೆದಿದ್ದು ಶನಿವಾರ ಬೆಳಿಗ್ಗೆ 8 ರಿಂದ 11:40ರವರೆಗೆ ತರಗತಿ ನಡೆಸಬೇಕಿದೆ. ನವೆಂಬರ್ 2 ರಿಂದ ಪೂರ್ಣಾವಧಿ ತರಗತಿಗಳು ಪ್ರಾರಂಭವಾಗಲಿವೆ. ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರುವ ಬಿಇಎಸ್ ಶಾಲೆ ಮಕ್ಕಳನ್ನ ಗ್ರ್ಯಾಂಡ್ ಆಗಿ ವೆಲ್ಕಮ್ ಮಾಡಿಕೊಳ್ತು. ಬಣ್ಣ ಬಣ್ಣದ ರಂಗೋಲಿ, ಕಲರ್ಫುಲ್ ಬಲೂನ್ನಿಂದ ಶಾಲೆ ಕಂಗೊಳಿಸುತ್ತಿತ್ತು. ಸಾಮಾಜಿಕ ಅಂತರಕ್ಕಾಗಿ ಚೌಕಿಗಳ ನಿರ್ಮಾಣ ಮಾಡಿ ಸ್ಯಾನಿಟೈಸರ್, ಥರ್ಮಲ್ ಸ್ಕ್ಯಾನರ್ಗಳ ವ್ಯವಸ್ಥೆಯನ್ನು ಮಾಡಿತ್ತು. ಕೊರೋನಾ ಕಾರಣಕ್ಕೆ 20 ತಿಂಗಳ ಬಳಿಕ ರಾಜ್ಯದಲ್ಲಿ 1 ರಿಂದ 5ನೇ ತರಗತಿ ಪ್ರಾರಂಭವಾಗಿದೆ. ಆದರೆ ಶಾಲೆಗೆ ಬಂದ ಪುಟ್ಟ ಬಾಲಕಿ ಅಯ್ಯೋ ಯಾವ ಕೊರೋನಾನೂ ಇಲ್ಲ, ಏನೂ ಇಲ್ಲ ಅಂತ ಹೇಳಿದ್ದಾಳೆ. ಬೆಂಗಳೂರಿನ ವಿಠಲ್ ಮಲ್ಯ ಶಾಲೆಯ ಬಾಲಕಿ ಸುಮ್ಮನೆ ನಮ್ಮ ಮನೆಯಲ್ಲಿ ಗೇಟ್ನಿಂದ ಹೊರಗೆ ಬಿಡ್ತಿರ್ಲಿಲ್ಲ, ಶಾಲೆ ಶುರುವಾಗಿ ಈಗ ಫುಲ್ ಖುಷಿಯಾಗಿದೆ ಅಂತ ಹೇಳಿದ್ದಾಳೆ. ಇಂದಿನಿಂದ ರಾಜ್ಯಾದ್ಯಂತ 1 ರಿಂದ 5ನೇ ತರಗತಿ ಶಾಲೆ ಆರಂಭವಾಗಿದೆ. ಆದರೆ ಮಕ್ಕಳಿಗೆ ಮಧ್ಯಾಹ್ನದ ಬಿಸಿ ಊಟ ಇನ್ನೂ ಆರಂಭಿಸಿಲ್ಲ. ಹೀಗಾಗಿ ಬೆಳಗಾವಿಯಲ್ಲಿ ಶಾಲೆಗೆ ಬಂದ ಮಕ್ಕಳಿಗೆ ಹಣ್ಣು ಮತ್ತು ಹಾಲಿನ ವ್ಯವಸ್ಥೆ ಮಾಡಲಾಗಿತ್ತು. ಬೆಳಗಾವಿಯಲ್ಲಿ ಕೋಟೆ ಆವರಣದಲ್ಲಿರುವ ಸರ್ಕಾರಿ ಶಾಲೆಯಲ್ಲಿ ತೋರಣ ಕಟ್ಟಿ ರಂಗೋಲಿ ಬಿಡಿಸಿ ಮಕ್ಕಳನ್ನ ಸ್ವಾಗತಿಸಿದ್ರು. ಶಾಲೆಗೆ ಆಗಮಿಸಿದ ಬಿಇಒ ರವಿ ಭಜಂತ್ರಿ ಪರಿಶೀಲನೆ ನಡೆಸಿದ್ರು. ರಾಜ್ಯದಲ್ಲಿ 1 ರಿಂದ 5ನೇ ತರಗತಿ ಪ್ರಾರಂಭವಾಗಿದ್ದು ಶಿಕ್ಷಕರು ಶಾಲೆಗೆ ಬಂದ ವಿದ್ಯಾರ್ಥಿಗಳನ್ನ ಸ್ವಾಗತಿಸಿದ್ರು. ರಾಮನಗರದ ಶರತ್ ಮೆಮೋರಿಯಲ್ ಶಾಲೆಯಲ್ಲಿ ಅದ್ದೂರಿ ಸ್ವಾಗತ ಕೋರಿದ್ದು ಶಾಲೆಯ ಮುಂಭಾಗ ಬಲೂನ್, ಹೂ ಹಾಕಿ ಅಲಂಕಾರ ಮಾಡಿದ್ರು. ಶಾಲೆಗೆ ಬಂದ ಮಕ್ಕಳಿಗೆ ಥರ್ಮಲ್ ಸ್ಕ್ರೀನಿಂಗ್ ಮಾಡಿ ಸ್ಯಾನಿಟೈಸರ್ ನೀಡಿ ಹೂವಿನ ಹಾದಿಯಲ್ಲಿ ಸಿಹಿ ಕೊಟ್ಟು ಮಕ್ಕಳನ್ನ ಬರಮಾಡಿಕೊಂಡ್ರು. ಶಾಲೆಯಲ್ಲಿ ಮಕ್ಕಳಿಗೆ ಗೊಂಬೆಗಳ ಮೂಲಕ ವೆಲ್ಕಮ್ ಹೇಳಲಾಗಿದೆ. ಶಿವಮೊಗ್ಗದ ಶಿವಪ್ಪ ನಾಯಕ ಬಡಾವಣೆಯಲ್ಲಿರೋ ಪ್ರಿಯದರ್ಶಿನಿ ಶಾಲೆಯಲ್ಲಿ ಮಕ್ಕಳಿಗೆ ಅದ್ದೂರಿ ಸ್ವಾಗತ ಕೋರಲಾಯಿತು.
ರಂಗೋಲಿ, ತೋರಣ, ಬಲೂನ್, ಗೊಂಬೆಗಳ ಅಲಂಕಾರ ಮಾಡಿದ್ರು. ಮೊದಲ ದಿನ ಶಾಲೆಗೆ ಮಕ್ಕಳು ಖುಷಿಯಾಗಿ ಬಂದಿದ್ದಾರೆ. ಇಪ್ಪತ್ತು ತಿಂಗಳಿಂದ ಶಾಲೆ ಇಲ್ಲದೆ ಮನೆಯಲ್ಲೇ ಇದ್ದ ಮಕ್ಕಳು ಮನೆಯ ಸಾಕು ಪ್ರಾಣಿಗಳ ಜೊತೆ ಸಾಕಷ್ಟು ಒಡನಾಟ ಹೊಂದಿದ್ದಾರೆ. ಹೀಗಾಗಿ ಹಾವೇರಿಯಲ್ಲಿ ವಿದ್ಯಾರ್ಥಿಯನ್ನ ಶಾಲೆಗೆ ಬಿಡಲು ಸಾಕು ನಾಯಿಯೂ ಬಂದಿತ್ತು. ಹಾವೇರಿ ಹಾನಗಲ್ ರಸ್ತೆಯ ಖಾಸಗಿ ಶಾಲೆಯ 3ನೇ ತರಗತಿ ವಿದ್ಯಾರ್ಥಿ ಸಮದ್ ಜೊತೆ ಸಾಕು ನಾಯಿ ಆಗಮಿಸಿತ್ತು. ವಾಪಸ್ ಕಳಿಸಿದ್ರೂ ಹೋಗದ ನಾಯಿ ಶಾಲೆಯ ಆವರಣಕ್ಕೂ ಎಂಟ್ರಿ ಕೊಟ್ಟಿತ್ತು. ನಾಯಿಯಿಂದ ಮರೆಯಾಗಲು ವಿದ್ಯಾರ್ಥಿ ಹರಸಾಹಸ ಪಟ್ಟಿದ್ದು, ಸಮದ್ ಕಾಣಿಸದೆ ಹೋದಾಗ ಶಾಲೆಯ ಎಲ್ಲಾ ಕಡೆ ಹುಡುಕಾಡ್ತು. ದಾವಣಗೆರೆಯಲ್ಲಿ ಮಕ್ಕಳಿಗೆ ವಿಶೇಷ ರೀತಿಯಲ್ಲಿ ಸ್ವಾಗತಿಸಲಾಗಿದೆ. ನಗರದ ನಿಜಲಿಂಗಪ್ಪ ಲೇಔಟ್ನಲ್ಲಿರುವ ಗುರುಕುಲ ಶಾಲೆಯಲ್ಲಿ ಮಕ್ಕಳಿಗೆ ಆನೆಯಿಂದ ಆಶೀರ್ವಾದ ಮಾಡಿಸಿ ಶಾಲೆಗೆ ಬರಮಾಡಿಕೊಂಡ್ರು. ಬೆಳಗ್ಗೆಯೇ ಶ್ರೀಶೈಲ ಮಠದ ಆನೆ ಕರೆಸಿ ಗುರುಕುಲ ಶಾಲೆಯ ಸಿಬ್ಬಂದಿ ಅಲಂಕಾರ ಮಾಡಿದ್ರು. ಅಲ್ಲದೆ ಶಾಲೆಗೂ ಅಲಂಕಾರ ಮಾಡಿ 20 ತಿಂಗಳ ಬಳಿಕ ಶಾಲೆ ಕಡೆ ಮುಖ ಮಾಡಿದ ಮಕ್ಕಳನ್ನ ಅದ್ದೂರಿಯಾಗಿ ಸ್ವಾಗತಿಸಿದ್ರು. ಇಪ್ಪತ್ತು ತಿಂಗಳ ಬಳಿಕ ರಾಜ್ಯದಲ್ಲಿ 1ರಿಂದ 5ನೇ ತರಗತಿ ಪ್ರಾರಂಭವಾಗಿದ್ದು ಪಠ್ಯಕ್ರಮ ಕಡಿತದ ಬಗ್ಗೆ ಯೋಚನೆ ಇಲ್ಲ ಅಂತ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಹೇಳಿದ್ದಾರೆ. ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು, ಅಗತ್ಯ ಬಿದ್ದರೆ ಮಾತ್ರ ಈ ಬಗ್ಗೆ ಚಿಂತನೆ ಮಾಡ್ತೀವಿ ಅಂತ ಹೇಳಿದ್ರು. ಇರುವ ಅವಧಿಯಲ್ಲೇ ಪಠ್ಯಕ್ರಮ ಪೂರ್ಣಕ್ಕೆ ಕ್ರಮ ಕೈಗೊಳ್ತೀವಿ. ರಜೆ ದಿನಗಳನ್ನು ಬಳಸಿಕೊಂಡು ಮಕ್ಕಳಿಗೆ ಪಾಠ ಮಾಡ್ತೀವಿ ಅಂತ ಸಚಿವರು ಹೇಳಿದ್ರು.